ಗೈಸ್ ನಮಸ್ಕಾರ ಎಲ್ರಿಗೂ. ಆಲ್ರೆಡಿ ತಮಿಳು ನೋಡಿರ್ತೀರಿ ನೀವು. ಏನು ವಿಷಯ ಅಂದ್ರೆ ತಿರುವಣ್ಣಾಮಲಯ ಅರುಣಾಚಲೇಶ್ವರನ ದೇವಸ್ಥಾನ ಅರುಣಾಚಲಂ ಬಗ್ಗೆ ನನಗೆ ಗೊತ್ತಿರುವಷ್ಟು ಇನ್ಫಾರ್ಮೇಷನು ಅಂದರೆ ಲಾಸ್ಟ್ ವೀಕ್ ಒಳಗೆ ಹೋಗಿದ್ದೆ. ಸೊ ಜನರಿಗೆ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ಒಳಗೆ ಇತಿಹಾಸ ಏನು ಹೇಳುತ್ತೆ ತಿರುವಣ್ಣಾಮಲೈ ಬಗ್ಗೆ, ಪುರಾಣ ಏನು ಹೇಳುತ್ತೆ, ಆಮೇಲೆ ಜನ ಹೋಗಬೇಕು ಅಂದ್ಕೊಂಡ್ರೆ ಹಿಂಗೆ ಯಾವ ಮಾರ್ಗವಾಗಿ ಹೋಗ್ಬೋದು, ಅಲ್ಲಿ ಏನೆಲ್ಲ ಖರ್ಚು ವೆಚ್ಚ ಆಗುತ್ತಾ, ಸೊ ಪಿನ್ ಟು ಪಿನ್ ಇನ್ಫಾರ್ಮೇಷನ್ನು ಕೊಡುವಂತಹ ಪ್ರಯತ್ನ ನನ್ನಿಂದ ಆಗುತ್ತಾ. ಶಿವನೇ ಬೆಟ್ಟ ಆಗಿ ಕುಳಿತಿರುವಂತಹ ಒಂದು ಜಾಗ, ಬೆಟ್ಟವನ್ನೇ ಶಿವ ಅಂತ ಪೂಜೆ ಮಾಡುತ್ತಿರುವಂತಹ ಒಂದು ಜಾಗ. ತ್ರೇತಾಯುಗದೊಳಗೆ ರಾಮಾಯಣ ನಡೆಯುತ್ತೆ. ಆ ರಾಮಾಯಣದೊಳಗೆ ರಾಮನ ವನವಾಸ 14 ವರ್ಷ, ದ್ವಾಪರ ಯುಗದೊಳಗೆ ಮಹಾಭಾರತ ನಡೆಯುತ್ತೆ. ಅಲ್ಲಿ ಪಾಂಡವರ ವನವಾಸ 14 ವರ್ಷ. ನಿನ್ನ ಜೀವನದೊಳಗೆ ಒಂದು ಹೊಸ ತಿರುವು ಪಡಿಬೇಕು. ನಿಮ್ಮ ಜೀವನದೊಳಗೆ ಏನಾದರೂ ಅಂದ್ರೆ ಒಂದು ಹಳೆಯ ಕೆಟ್ಟ ಘಟನೆಗಳಾಗಿರ್ತಾವಲ್ಲ, ಅಥವಾ ನನ್ನ ಜೀವನ ಒಳಗೆ ಏನು ಎಫರ್ಟ್ ಹಾಕಿದ್ರೂ ಕೂಡ ಎಲ್ಲಿನೂ ಸಕ್ಸಸ್ಸೇ ಸಿಗ್ತಾ ಇಲ್ಲ, ಎಫರ್ಟ್ ಸಿಕ್ಕಾಪಟ್ಟೆ ಐತಿ, ದೇವರು 1% ಕೈ ಹಿಡಿತಾ ಇಲ್ಲ ಅಂತ ಯಾರ್ಯಾರು ಅಂದ್ಕೊಂಡಿದ್ರಲ್ಲ, ನಿಮ್ಮ ಲೈಫ್ ಒಳಗೆ ಒಂದು 25-30 ವರ್ಷ ಹಾಳಾಗೈತಲ್ಲ, ಅವರಿಗೆ ತಿರುವಣ್ಣಾಮಲೈ ಒಂದು ಬೆಸ್ಟ್ ಜಾಗ ಅಂತ ಹೇಳ್ತೀನಿ ನಾನು. ಇಲ್ಲಿ ಹೋಗಿ ಬಂದ್ರೆ ನಿಮ್ಮ ಜೀವನಕ್ಕೆ ತಿರುವು ಸಿಗ್ತೈತಿ. ಶಿವನನ್ನು ನಾವೇನು ಪಂಚಭೂತಗಳು ಅಂತ ಕರಿತೀವಲ್ಲ, ಅಗ್ನಿ, ವರುಣ, ವಾಯು, ಆಕಾಶ, ಭೂಮಿ, ಏನು ಪಂಚಭೂತಗಳು ಅಂತ ಕರಿತೀವಲ್ಲ, ಅದರೊಳಗೆ ಅಗ್ನಿ ಪರಮಾತ್ಮನೇ ಅಗ್ನಿಯ ಸ್ವರೂಪದಲ್ಲಿ ನಿಮಗೆ ದರ್ಶನ ಕೊಡುವಂತಹ ಜಾಗ. ಇತಿಹಾಸವನ್ನು ನೋಡುವುದಾದ್ರೆ ಬಹಳಷ್ಟು 100-2,000 ವರ್ಷಗಳ ಹಿಂದೆ ಯಾವುದೋ ಒಂದು ಸಾಮ್ರಾಜ್ಯದ ಸಂದರ್ಭದೊಳಗೆ ಅಲ್ಲಿ ಒಂದು ಶಿವಲಿಂಗ ಸ್ಥಾಪನೆ ಆಗುತ್ತೆ. ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಇತಿಹಾಸದ ಜರ್ನಿ ಚೋಳ ಸಾಮ್ರಾಜ್ಯದಿಂದ ನಾವು ನೋಡ್ತಾ ಬರ್ತೀವಿ. ಆದಿತ್ಯ ಚೋಳ, ಆಮೇಲೆ ಪರಾಂತಕ ಚೋಳ ಅಂತ ಇಬ್ಬರು ರಾಜರು ಬರ್ತಾರೆ. ಸುಮಾರು 9ನೇ ಶತಮಾನದ ಕಾಲ ಅದು. ಅವಾಗ ಗರ್ಭಗುಡಿ, ಮುಖಮಂಟಪ, ರಂಗಮಂಟಪ, ಹೀಗೆ ಒಳಗಿನ ಆಲಯ ಏನೈತಲ್ಲ, ಆ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಮೂಲ ಕಾರಣೀಕರ್ತರವರು ಆದಿತ್ಯ ಚೋಳ ಮತ್ತು ಪರಾಂತಕ ಚೋಳ. ತದನಂತರದಲ್ಲಿ 13ನೇ ಶತಮಾನದೊಳಗೆ ಹೊಯ್ಸಳ ಸಾಮ್ರಾಜ್ಯದವರು, ಅಂದರೆ ಹೊಯ್ಸಳರ ಕೊನೆಯ ಹಂತದೊಳಗಿದ್ದಂತಹ ರಾಜ ಒಬ್ಬ ಬರ್ತಾನೆ, 3ನೇ ಬಲ್ಲಾಳ ಅಂತ, ವೀರಬಲ್ಲಾಳ ಅಂಥೇಳಿ. ಸೊ ಇವತ್ತು ನಾವು ಅಲ್ಲೇನು 9 ಗೋಪುರಗಳನ್ನು ನೋಡ್ತೀವಲ್ಲ, ಅದರೊಳಗೆ ಒಂದು ಗೋಪುರ ಇವತ್ತಿಗೂ ಅವನ ಹೆಸರೊಳಗೆ ಐತಿ, ಬಲ್ಲಾಳ ಅಥವಾ ವಲ್ಲಾಳ ಗೋಪುರ ಅಂಥೇಳಿ. ಸೊ ಅವನಿಂದ ಅನೇಕ ಜೀರ್ಣೋದ್ಧಾರ ಕಾರ್ಯಗಳು ಆಗ್ತವೆ. ತದನಂತರದೊಳಗೆ 1509ರಿಂದ 1529ವರೆಗೂ ನಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂಥ ಕೃಷ್ಣದೇವರಾಯ ಅದರಲ್ಲ, ತುಳುವ ಮನೆತನದ ಕೃಷ್ಣದೇವರಾಯ ಅವರು ಇವತ್ತು ಏನು ನಾವು ಆ 9 ಗೋಪುರ ಅಂದರೆ 25 ಎಕರೆ ಒಳಗೆ ನಿರ್ಮಾಣವಾದಂತಹ ಒಂದು ಆಲಯ, ಆ ಆಲಯದ ಒಂದು ದೊಡ್ಡ ಗೋಪುರ ಇಡೀ ಭಾರತದಲ್ಲಿ 2ನೇ ಅತಿ ಎತ್ತರದ ಗೋಪುರ, ದೇವಸ್ಥಾನದ ಗೋಪುರ. ಆ ಒಂದು ಗೋಪುರವನ್ನು ಕಟ್ಟಿದವರು 217 ಫೀಟು, ಸುಮಾರು 66 ಮೀಟರ್ ಎತ್ತರವಾದಂತಹ ಗೋಪುರವನ್ನು ಕಟ್ಟಿಸಿದವರು ನಮ್ಮ ಹೆಮ್ಮೆಯ ಕೃಷ್ಣದೇವರಾಯರು. ಪ್ರಾರಂಭ ಆಗಿದ್ದು ಅವ್ರ ಜಾಗದಿಂದನೇ, ಅವ್ರ ಕಾಲದಿಂದನೇ. ಆದರೆ 1509 ಅಧಿಕಾರಕ್ಕೆ ಬಂದ ನಂತರ ಅವರು ಆ ಒಂದು ದೇವಾಲಯದ ಗೋಪುರವನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ದು 1516 ಅದು ಕಂಪ್ಲೀಟ್ ಆಗಿದ್ದು 1572 ಈ ತಂಜಾವೂರನ್ನು ಆವಾಗ ಒಂದು ಸಣ್ಣ ಮನೆತನ ಆಳ್ತಾ ಇರುತ್ತೆ, ನಾಯಕ ಮನೆತನ. ಆ ನಾಯಕ ಮನೆತನದ ಸೇವಪ್ಪ ನಾಯಕನವ ಅದನ್ನು ಕಂಪ್ಲೀಟ್ ಮಾಡ್ತಾನೆ. ಅಲ್ಲಿರುವಂತಹ 2 ಕಲ್ಯಾಣಿಗಳಾಗಿರ್ಬೋದು, 9 ಗೋಪುರಗಳಾಗಿರ್ಬೋದು, ಪರಿವಾರ ದೇವತೆಗಳಾಗಿರ್ಬೋದು. ನೀವು ಪರಿವಾರ ದೇವತೆಗಳು ಮತ್ತು ಅಲ್ಲಿನ ದೇವಸ್ಥಾನವನ್ನು ನೋಡಿದ್ರೆ ಒಂದು ಕ್ಷಣ ದಿಗ್ಭ್ರಮೆ ಆಗಿಬಿಡ್ತೈತಿ. ದೇವಸ್ಥಾನದೊಳಗೆ ಹೋಗುವಾಗ ನನಗೆ ಯಾವ ನಂಬರ್ ಸಿಗ್ತೈತಿ, ಬರೀ ಇದನ್ನೇ ನನಗೆ ಎಷ್ಟು ಲೇಟ್ ಆಗುತ್ತೆ ಅದೇ ಟೆನ್ಷನ್ ಹೋಗಿರ್ತೀವಿ ನಾವು. ಸುಮಾರು ಕಿಲೋಮೀಟರ್ಗಳಿಂದ ನಾವು ಕಷ್ಟಪಟ್ಕೊಂಡು ಹೋಗಿರ್ತೀವಿ ಅಂದ್ರೆ ಅಲ್ಲಿ 2-3 ಅವರ್ ಕ್ಯೂ ಒಳಗೆ ನಿಂತ್ರೆ ಏನು ಗಂಟು ಖರ್ಚಾಗಲ್ಲ. ಆಮೇಲೆ ಆ ಒಂದು ದೇವಸ್ಥಾನದೊಳಗೆ ಹೋಗಾಗ ಕೆತ್ತನೆಗಳನ್ನು, ಆ ದೇವಸ್ಥಾನದ ಅದ್ಭುತವನ್ನು ತುಂಬ್ಕೊಂಡು ಹೋಗಬೇಕಾಗುತ್ತೆ. ಬಹಳಷ್ಟು ಜನ 199% ಜನ ಅದನ್ನು ನೋಡೋದೇ ಇಲ್ಲ. ಜಸ್ಟ್ ಯಾವಾಗ ದೇವ್ರು ಸಿಗ್ತಾನೆ, ಯಾವಾಗ ನೋಡ್ತೀವಿ, ಯಾವಾಗ ಹೊರಗೆ ಬಂದೀವಿ ಹೊರಗೆ. ಭಾಳ ದೊಡ್ಡ ತಪ್ಪು. ಸೊ ಇಷ್ಟು ಇತಿಹಾಸ. ಇನ್ನು ಪುರಾಣವನ್ನು ನೋಡೋದಾದ್ರೆ ಗೊತ್ತಿದೆ ಎಲ್ರಿಗೂ, ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಒಂದು ಯಾರು ಶ್ರೇಷ್ಠರು ಅನ್ನುವಂತಹ ಒಂದು ವಾದ ವಿವಾದ ನಡೆದಿರ್ತೈತೆ ಅಂತ. ಅವಾಗ ಶಿವ ಪ್ರತ್ಯಕ್ಷ ಆಗ್ತಾನೆ, ಏನು ನಡ್ಸಿರಲಿ ಅದು ಕೇಳ್ತಾನಂತ. ಹಿಂಗೆ ಶಿವ, ನಾನು ಶ್ರೇಷ್ಠ. ಓಕೆ ಆಯಿತು, ನಿಮ್ಮ ಶ್ರೇಷ್ಠತೆ ಬಗ್ಗೆ ನಾನೇ ಒಂದು ಪಂದ್ಯ ಕಟ್ತೀನಿ ಅಂಥೇಳಿ ಒಂದು ಬೆಳಕಿನ ಕಂಬವನ್ನು ಸೃಷ್ಟಿ ಮಾಡಿ ಒಂದು ತುದಿಯನ್ನು ಬ್ರಹ್ಮನಿಗೆ ನೋಡ್ಕೊಂಬರ್ಲಿಕ್ಕೆ ಹೇಳ್ತಾನೆ, ಇನ್ನೊಂದು ತುದಿಯನ್ನು ವಿಷ್ಣುವಿಗೆ ನೋಡ್ಕೊಂಬರ್ಲಿಕ್ಕೆ ಹೇಳ್ತಾನೆ. ಬಹಳ ಹೊತ್ತಿನ ನಂತರ ಬ್ರಹ್ಮ ಬರ್ತಾನೆ, ಶಿವ ನನಗೆ ಸಿಕ್ತಪ್ಪ
ಹೋಗಿದ್ದೆ, ಭಾಳ ದೂರ ತನಕ ಹೋಗಿದ್ದೆ, ಆ ತುದಿ ಸಿಕ್ತು, ನಾನು ನೋಡ್ಕೊಂಡು ಬಂದೆ ಅಂತ ಹೇಳ್ತಾನೆ. ವಿಷ್ಣು ಬರ್ತಾನೆ, ಶಿವ ಸಿಗಲಿಲ್ಲ ನನಗೆ, ಎಷ್ಟು ಅನಂತದವರೆಗೂ ಹೋದರೂ ಅದು ಹಾಗೆ ದೊಡ್ಡದೇ ಹಾಕೋತ ಹೋದ್ಕರೆ ಅದರ ಅಂತ್ಯ ಎಲ್ಲಿ ನನಗೆ ಗೊತ್ತೇ ಆಗಲಿಲ್ಲ. ಅವಾಗೇನು ಅಂತಂದ್ರೆ ವಿಷ್ಣುವಿಗೆ ಭೂಲೋಕದಲ್ಲಿ ಪೂಜೆ ಮಾಡಲಿಕ್ಕೆ ಅರ್ಹ ಅಂಥೇಳಿ ಒಂದು ಏನು ಆಶೀರ್ವಾದವನ್ನು ಮಾಡ್ತಾನೆ. ಬ್ರಹ್ಮನಿಗೆ ಈ ಭೂಮಿ ಮೇಲೆ ನಿನಗೆ ಪೂಜೆ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ನಾವು ಭೂಮಿ ಮೇಲೆ ಬ್ರಹ್ಮನ ದೇವಾಲಯಗಳನ್ನು ವಿಶೇಷವಾಗಿ ನಾವು ನೋಡಲ್ಲ. ಸೊ ಅದೇನು ಶಿವನಿಂದ ಸೃಷ್ಟಿಯಾದಂತಹ ಏನು ಬೆಳಕಿನ ಜ್ಯೋತಿಯ ಕಂಬ ಇತ್ತಲ್ಲ, ಇವತ್ತಿಗೆ ನಾವಲ್ಲಿ ಶಿವಲಿಂಗ ಆಗಿ ನೋಡ್ತೀವಿ. ಸೊ ಪುರಾಣಗಳ ಉಲ್ಲೇಖ ಹೀಗೆ ಪುರಾಣದೊಳಗೆ ಹಲವಾರು ಕಥೆಗಳು ಬರ್ತಾವೆ, ಅದರೊಳಗೆ ಬರುವಂಥ ಇದೊಂದು ಕತೆ. ಸೊ ಈ ಶಿವಲಿಂಗ ಏನು ಸ್ಥಾಪನೆ ಆಗಿತ್ತಲ್ಲ, ಇದ್ರ ಹಿಂದ್ಗಡೆ ಒಂದು ದೊಡ್ಡ ಬೆಟ್ಟ ಐತಿ. ಆ ಬೆಟ್ಟವನ್ನೇ ನಾವು ಶಿವ ಅಂತ ಪೂಜೆ ಮಾಡ್ತೀವಿ ಇವತ್ತು. ಸೊ ಆ ಬೆಟ್ಟವನ್ನು 14 ಕಿಲೋಮೀಟರ್ ನಾವು ಪ್ರದಕ್ಷಿಣೆ ಹಾಕಿ ಬರಬೇಕು. ಆಮೇಲೆ ದೇವರ ದರ್ಶನ, ಶಿವನನ್ನು ದರ್ಶನ ಮಾಡ್ಕೊಂಡು ಬರ್ಬೋದು. ಈ 14 ಕಿಲೋಮೀಟರ್ ಪ್ರದಕ್ಷಿಣೆ ಒಳಗೆ ನಾವು 8 ಲಿಂಗಗಳನ್ನು ನೋಡ್ತೀವಿ. ಅದರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಡನ್ನಾಗಿ ತಲೆ ಒಳಗೆ ಬರಲ್ಲ. ಅಗ್ನಿಲಿಂಗ, ವಾಯುಲಿಂಗ, ನೈಋತ್ಯ ಲಿಂಗ, ಕುಬೇರಲಿಂಗ ಲಾಸ್ಟಿಗೆ ಬರ್ತೈತಿ, ಈಶಾನ್ಯ ಲಿಂಗ, ಹಿಂಗೆ 8 ಅಷ್ಟ ದಿಕ್ಪಾಲಕರು ಅಂತ ನಾವು ಕರಿತೀವಿ. 8 ಲಿಂಗಗಳನ್ನು ನೋಡ್ತೀವಿ. ಪ್ರದಕ್ಷಿಣೆ ಹಾಕುವಾಗ ಇದನ್ನೆಲ್ಲ ನಾವು ನೋಡ್ತೀವಿ. ಪ್ರದಕ್ಷಿಣೆ ಹಾಕಬೇಕಾದ್ರೆ ಅಪ್ಪ ಡೌನ ಏನಾದರೂ ಐತಾನೆ, ಏನಿಲ್ಲ. ನೀವು ನಾರ್ಮಲ್ ರಸ್ತೆ ಮೇಲೆ ಏನು ನಡ್ಕೊಂಡು ಹೋಗ್ತಿರಲ್ಲ ಅದೇ ಥರನೇ ನಡ್ಕೊಂಡು ಬರ್ಬೋದು. ಅಪ್ಪ ಡೌನ ಏನೂ ಇಲ್ಲ, ಆರಾಮಾಗಿ ಹೋಗಿ ಬರ್ಬೋದು. ಪ್ರದಕ್ಷಿಣೆ ಯಾವಾಗ ಹಾಕ್ಬೋದು ಅಂತ ಕೇಳೋದಾದ್ರೆ, ಆದಷ್ಟು ಸೂರ್ಯನ ಕಿರಣಗಳು ಇಲ್ಲದೆ ಇರುವಂಥ ಟೈಮ್ ಒಳಗೆ, ನೀವು ಬೆಳಗ್ಗೆ, ಸಂಜೆ, ಲೇಟ್ ನೈಟ, 12 ಗಂಟೆ, 1 ಗಂಟೆ, 3 ಗಂಟೆ, 4 ಗಂಟೆ, ಯಾವಾಗ ಬೇಕಾದ್ರೆ ಸೂರ್ಯನ ಕಿರಣಗಳು ನಿಮ್ಮನ್ನು ತಾಗದೇ ಇರುವಾಗ. ಯಾಕಂದ್ರೆ ನಿಮ್ಮಲ್ಲಿ ಸ್ಟೆಮಿನಾ ಎಷ್ಟು ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಸ್ಟೇನ್ ಜಾಸ್ತಿ ಆಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಅದಕ್ಕೋಸ್ಕರ ಮೋಸ್ಟ್ ಇಂಪಾರ್ಟೆಂಟ್, ನಾನು ಹೋಗಿದ್ದು ಬೇಸಿಗೆ ಒಳಗೆ ಆಗಿರೋದ್ರಿಂದ ನಾನು ರಾತ್ರಿ 11:30ಗೆ ಸ್ಟಾರ್ಟ್ ಮಾಡಿದ್ದೆ. ಎಷ್ಟೊತ್ತಾಗುತ್ತೆ ಪ್ರದಕ್ಷಿಣೆ ಮುಗಿಬೇಕು? ಹಾರ್ಡ್ಲಿ 4 ಅವರ್ ಒಳಗೆ ನಿಮ್ಮ ಪ್ರದಕ್ಷಿಣೆ ಮುಗಿತೈತೆ. 14 ಕಿಲೋಮೀಟ್ರ್ ಏನು ಜಾಸ್ತಿ ಅಲ್ಲ, ಆರಾಮಾಗಿ. ಆದರೂ ನಮ್ಮ ಉತ್ತರ ಕರ್ನಾಟಕದ ಜನ ಏನಾದರೂ ಹೋದರೆ ಮುಗಿದೋಯ್ತು. ಯಾಕಂದ್ರೆ ಶ್ರೀಶೈಲವರೆಗೂ 500-600 ಕಿಲೋಮೀಟ್ರ್ ನಡ್ಕೊಂಡು ಹೋಗೋ ಜನ ಆರಾಮಾಗಿ ಮುಗಿಸ್ಕೊಂಬರ್ತಾರೆ. ಇನ್ನು ಹೋಗಬೇಕಾಗಿದ್ರೆ ಹೆಂಗೆ ಹೋಗಬೇಕು? ನಾನು ಹೋಗಿದ್ದು ಉತ್ತರ ಕರ್ನಾಟಕದ ವಿಜಯಪುರದಿಂದ. ಬೆಂಗಳೂರಿಗಂತೂ ನಾವು ಟ್ರೈನು, ಬಸ್ಸು, ಬೇಜಾನ್ ಆಪ್ಷನ್ಸ್ ಇದಾವೆ, ಓಕೆ ಹೋಗ್ಬೋದು. ಬೆಂಗಳೂರಿಂದ ಹೋಗ್ಬೇಕಾದ್ರೆ ಕೆಂಗೇರಿ ಬಸ್ ನಿಲ್ದಾಣ ಅಥವಾ ಮೈಸೂರು ರೋಡ್ ಬಸ್ ನಿಲ್ದಾಣ ಅಥವಾ ಸ್ಯಾಟಲೈಟ್ ಬಸ್ ನಿಲ್ದಾಣ ಅಂತ ನಾವು ಕರಿತೀವಿ. 3 ಹೆಸರಿನಿಂದ ಕರಿತೀವಿ. ಮೆಜೆಸ್ಟಿಕ್ಲಿಂದ ನೀವು ಕೆಂಗೇರಿ ಎಷ್ಟೇ ಟ್ರಾಫಿಕ್ ಒಳಗೆ ಹೋದರೂ ಅರ್ಧ ಗಂಟೆ ಒಳಗೆ ರೀಚ್ ಆಗ್ತೀರಿ, BMTC ಬಸ್ ಹತ್ಕೊಂಡು ಹೋದ್ರೆ. ಇನ್ನು ಕೆಂಗೇರಿ ಒಳಗೆ ಇಳ್ಕೊಂಡ ತಕ್ಷಣ ನಿಮ್ಮ ಕರ್ನಾಟಕ ಬಸ್ಸು, ತಮಿಳ್ನಾಡು ಬಸ್ಸು, ಹೆವಿ ಬಸ್ಸಸ್ ಸಿಗ್ತಾವೆ. ಪ್ರತಿ ಅರ್ಧ ಗಂಟೆ 1 ಅವರ್ಗೆ ಒಂದೊಂದು ಬಸ್ ಅದಾವೆ. ಎಸ್ಪೆಷಲಿ ತಮಿಳ್ನಾಡು ಬಸ್ ಅಂತೂ ಕಂಟಿನ್ಯೂಸ್ ಸಿಗ್ತಾವೆ ನಿಮಗೆ. ಕರ್ನಾಟಕ ಬಸ್ ಒಂದು ಸ್ವಲ್ಪ ವೇರಿಯೇಷನ್ ಆದರೂ ಕೂಡ ತಮಿಳ್ನಾಡು ಬಸ್ ಸಿಗ್ತಾವೆ, ಹೋಗ್ಬೋದು. ಆ್ಯಂಡ್ ಯಾವಾಗಲೂ ಬಸ್ಸಿಗೆ ಹೋದ್ರೆ ನಡೀತೈತನ ಹುಣ್ಣಿಮೆ ದಿನ, ಹಿಂದಿನ ದಿನ, ಮುಂದಿನ ದಿನ ಹುಣ್ಣಿಮೆ ದಿನ, ಆಮೇಲೆ ವರ್ಷದಲ್ಲಿ ಬರುವಂತಹ ಕಾರ್ತಿಕ ಮಾಸ ತಿಂಗಳು, ಆ ಟೈಮಲ್ಲಿ ಬಸ್ಸು ಪೂರ್ತಿ ಅವಾಯ್ಡ್ ಮಾಡಬೇಕಾಗಿತ್ತು. ನೀವೇನಾದರೂ ಲೇಡೀಸ್ ಜೊತೆ, ಫ್ಯಾಮಿಲಿ ಜೊತೆ ಹೋಗ್ತಿದ್ರೆ ಬಸ್ಸು ದಯವಿಟ್ಟು ಹೋಗಲೇಬೇಡ್ರಿ. ಯಾಕಂದ್ರೆ ಬಸ್ ಹೆವಿ ಅಂದರೆ ಹೆವಿ ರಶ್ ಆಗ್ತೈತಿ. ನಿಮ್ಮ ಬಸ್ ಸಿಗೋ ಚಾನ್ಸಸ್ಸೇ ಇರಲ್ಲ. ಓನ್ ವೆಹಿಕಲ್ ಬೆಸ್ಟ್ ಆಪ್ಷನು. ಅಂದರೆ ಸೀಸನ್ ಒಳಗೆ ಹೋಗ್ಬೇಕಾದ್ರೆ. ನೀವು ನಾರ್ಮಲ್ ಒಳಗೆ ಡೇ ಒಳಗೆ ಹೋಗ್ತೀನಿ ಅಂದ್ರೆ ಓಕೆ, ಆರಾಮಾಗಿ ಹೋಗಿ ಬರ್ಬೋದು, ಬಸ್ ಸಿಗುತ್ತೆ. ಬಸ್ ಟಿಕೆಟು ಕರ್ನಾಟಕ ಬಸ್ಸು 213 ರೂಪಾಯಿನೂ ಇದೆ, ತಮಿಳ್ನಾಡು ಬಸ್ಸು 222 ರೂಪಾಯಿ ಇದೆ. ಎಷ್ಟು ಅವರ್ ಜರ್ನಿ ಆಗುತ್ತೆ ಅನ್ನೋದಾದ್ರೆ ಮಿನಿಮಮ್ 5.5ರಿಂದ 6 ತಾಸು ಆಗುತ್ತಾ. 225 ಅಷ್ಟೇ, 6 ತಾಸು ಇಲ್ಲ, 7 ತಾಸು ಆಗುತ್ತೆ ಕೆಲವೊಂದು ಸಲ. ಯಾಕಂದ್ರೆ ನೀವು ಚಂದಾಪುರ, ಬೆಂಗಳೂರಿಂದ ಸಿಟಿ ಸೆಂಟ್ರಿಂದ ಹೊಂಟ್ರಂದ್ರೆ ನೀವು ಚಂದಾಪುರ ರೀಚ್ ಆಗಲಿಕ್ಕೆ ಒಂದು 1.5 ತಾಸು ಬೇಕು. ಆಲ್ಮೋಸ್ಟ್ ಸಿಟಿ ದಾಟಲಿಕ್ಕೆ 1.5 ತಾಸು ಬೇಕು. ಸೊ ಆ ಕಡೆ ನಿಮಗೊಂದು 4 ಅವರ್, 3.5 ಅವರ್ ಜರ್ನಿ ಆಗುತ್ತೆ. ನಡು ಒಂದು ಸ್ಟಾಪ್ ಕೊಡ್ತಾನೆ. ಯಾವುದೇ ಬಸ್ಸಿಗೆ ಹೋದ್ರೂ ನಡು ಒಂದು ಸ್ಟಾಪ್ ಇರುತ್ತೆ. ಒಂದು 15-20 ನಿಮಿಷದ ಒಂದು ಸ್ಟಾಪ್ ಕೊಡ್ತಾನೆ. ಆರಾಮಾಗಿ ಹೋಗಿ ಬರ್ಬೋದು. ಓಕೆ, ಇಷ್ಟು ತಿರುವಣ್ಣಾಮಲೈ ಇನ್ಫಾರ್ಮೇಷನ್ನ. ಇತಿಹಾಸನೂ ಆಯಿತು, ಪುರಾಣನೂ ಆಯಿತು, ಯಾಕೆ ಹೋಗ್ಬೇಕು ಅನ್ನೋದು ಆಯಿತು. ಸೊ ಮತ್ತೆ ಯಾರಿಗಾದರೂ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಕಮೆಂಟ್ಗೆ ನಾನು ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸಿಗುನು ಮತ್ತೊಂದು ವಿಡಿಯೋ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.